ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಜಿಲ್ಲಾ ಪಂಚಾಯಿತಿ ಸಿಇಒ. ಪಾವಗಡ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಂಜೀವಪ್ಪ, ಮುಖ್ಯ ಕಾರ್ಯಪಾಲಕ ಅಭಿಯಂತರರು ಕುಮಾರಸ್ವಾಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ತಾಲೂಕು ಸಿಬ್ಬಂದಿ ಸಭೆಯಲ್ಲಿ ಭಾಗವಹಿಸಿದ್ರು. ಒಂದ್ಸಲಿ ಅಧಿಕೃತವಾಗಿ ನಿಮ್ಮ ಹತ್ರ ಇನ್ಸೈನ್ ಮಾಡಿ ತಗೊಳ್ಳೋದು ಯಾರು? ಹ್ಯಾಂಡ್ ಓವರ್ ಯಾರು? ಡೆಸಿಗ್ನೇಟೆಡ್ ಅಧಿಕಾರಿ ಯಾರು? ಜೋರಾಗಿ ಹೇಳಿ, ಕೇಳಿ ಅವ್ರಿಗಂತ ಕೇಳ್ತಾ ಇದ್ದೀವಿ. ಪಿಡಿಒ. ಆ ಹಳ್ಳಿಗೆ ನೀರು ಕೊಡೋದು, ಸಮಗ್ರವಾಗಿ ನೀರು ಕೊಡೋದು, ಹೋಗಿ ವಾಲ್ ತಿರುಗಬೇಕಂದ್ರೆ ಪಿಡಿಒನೇ ತಿರುಗಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಕೇಳ್ರಿ, ಇಲ್ಲಿ ಮೊನ್ನೆ ಪೋಲ್ ನೆಟ್ಟಿದ್ದೀನಿ ಆಸ್ ಎ ಸಿಇಒ, ಸಿಎಂ ಪ್ರೋಗ್ರಾಮ್ ಪೋಲ್ನ ನಡೆಸಿದ್ದೀನಿ. ಗೊತ್ತಾಯ್ತಾ? ಕೆಲಸ ನಾವು ಮಾಡ್ಬೇಕು ಅಂದ್ರೆ ನಾವೇ ಮಾಡ್ಬೇಕು. ಎಲ್ಲ ವಾಟರ್ ಮ್ಯಾನ್ಗಳಿಗೆ, ಅದರಲ್ಲೂ ಯಾವ್ಯಾವ ಹರ್ಗರ್ಜಲ್ ಡಿಕ್ಲೇರ್ ಮಾಡಿದ್ದೀರಾ ಅಷ್ಟು ವಾಟರ್ ಮ್ಯಾನ್ಗಳಿಗೆ ಅಲಾಂಗ್ ವಿತ್ ಪಿಡಿಒ ಓರಿಯಂಟೇಷನ್ ಕೊಡ್ಬೇಕು. ಆಫ್ಟರ್ ಪಿಡಿಒಸ್ ಇರಲಿ. ಗೊತ್ತಾಯ್ತಾ? ಫೀಲ್ಡ್ ವಿಸಿಟ್ಗೆ ಪಿಡಿಒಸ್ ಇರಲಿ ಅಥವಾ ನೋಡಿ ಪಿಡಿಒಸ್ ಯಾವಾಗ ಬೇಕೋ ಅವಾಗ ಇಟ್ಕೊಳ್ಳಿ. ಓಲ್ಡ್ ಡೇ ಟ್ರೈನಿಂಗ್ ವಾಟರ್ ಮ್ಯಾನ್ಗಳಿಗೆ ಕೊಡಿ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಧೋರಣೆ ಮಾಡಬೇಡಿ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಪಿಡಿಒ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟರು. ಅಲ್ಲದೆ ಸಭೆಯಲ್ಲಿ ತುಂಗಭದ್ರಾ ಹಾಗೂ ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಕಾಮಗಾರಿಗಳ ಈಗಾಗಲೇ ಮುಗಿದಿದ್ದು ಸಮಗ್ರ ರೀತಿಯಲ್ಲಿ ಕೆಲಸ ಕಾರ್ಯ ಪ್ರವೃತ್ತರಾಗಬೇಕೆಂದು ತಿಳಿಸಿದರು. ಜಲಜೀವನ್ ಮಿಷನ್ ಯೋಜನೆಯ ಅನುಷ್ಠಾನದಲ್ಲಿ ಉತ್ತಮ ಕಾಮಗಾರಿಗಳನ್ನು ಮಾಡುವವರಿಗೆ ಸಕಾಲದಲ್ಲಿ ಬಿಲ್ಗಳನ್ನು ಪಾವತಿ ಮಾಡಿಸಿ ನಂತರ ಕಾಮಗಾರಿಗಳನ್ನು ಸೂಕ್ತವಾಗಿ ಅನುಷ್ಠಾನ ಮಾಡಲು ವಿಫಲರಾದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ. ಅದಕ್ಕೆ ಟೌನ್ ಪ್ಲಾನಿಂಗ್ ಇಲ್ದಂಗೆ ಯಾವ ಒಂದು ಹಳ್ಳಿ ಎಲ್ಲ ರಿಮೋಟಲ್ ಮಾಡಿದ್ರು ಟೌನ್ ಪ್ಲಾನಿಂಗ್ ಆದಾದ್ಮೇಲೆ ಯಾಕೆ ಮಾಡಿಸ್ತಾ ಇದೀವಿ ಅಂದ್ರೆ, ಆಮೇಲೆ ಎಲ್ಲಾ ಪಂಚಾಯತ್ ನಲ್ಲೂ 20 ಸೈಟ್ ಬಂದ್ರೆ ಕನಿಷ್ಠ 4 ಸೈಟ್ ಸಿ ಆಗಿರುತ್ತೆ. ಮುಂದಿನ ಪಂಚಾಯತಿಯ ಅಂಗನವಾಡಿಗಳಿಗೆ, ಲೈಬ್ರರಿಗಳಿಗೆ, ಗ್ರಾಮ ಪಂಚಾಯತಿ ಬಿಲ್ಡಿಂಗ್ 4 ಸೈಟು ಅದೇ ರೆಸಲ್ಯೂಷನ್ ನಲ್ಲಿ ಗ್ರಾಮ ಪಂಚಾಯತಿ ಸಾರ್ವಜನಿಕ ಉದ್ದೇಶಗಳಿಗಾಗಿ ಶಾಶ್ವತವಾಗಿ ಕಾಯ್ದಿರಿಸಲಾದ ನಿವೇಶನಗಳು ಅಂತ ಮಾಡಬೇಕು. ಎಫ್ಐಆರ್ ಮಾಡಿಸಿದ್ದೀನಿ. ಯಾವುದು 100 ಹ್ಯಾಂಡ್ ಪೋಸ್ಟ್ ಹತ್ರ ಗೊತ್ತಾ ನಿಮಗೆ? ಡ್ಯಾಮೇಜ್ ಮಾಡ್ಕೊಂಡು ಹೋಗಿದ್ದಕ್ಕೆ 100 ಹ್ಯಾಂಡ್ ಪೋಸ್ಟ್ ಹತ್ರ ಎಫ್ಐಆರ್ ಮಾಡಿಸಿದ್ದೀನಿ. ನೀವು ಆ ಥರ ಎಲ್ಲ ಸುಮ್ಮನೆ ಇದ್ರೆ ನಾಳೆ ರೈಲ್ವೆದವ್ರಿಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ, ಎಲ್ಲ 25 ಕಡೆ ಹಾಕೊಂಡು ಹೋಗ್ತಾರೆ. ಇದನ್ನೇ ಮಾಡ್ಕೊಂಡು ಕೂತ್ಕೊಂತೀರಾ? ಒಂದು ಸರ್ವಿಸ್ ಯುಟಿಲಿಟಿ ಇದ್ರೆ ಅದಕ್ಕೆ ಗೌರವಿಸಿ ಆ ಇಲಾಖೆ ಕನ್ಸಲ್ಟ್ ಮಾಡಿ ಎಷ್ಟು ಅಡಿನಲ್ಲಿ ಹಾಕಿದ್ದೀರಾ, ನಿಮ್ಗೆ ಕೀ ಪ್ಲಾನ್ ಕೊಡಿ. ಅವ್ರ ಹತ್ರ ಕೇಳಿದ್ರೆ ಎಲ್ಲ ಕೊಡ್ತಾರೆ. ಕೀ ಪ್ಲಾನ್ ಇರುತ್ತೆ ಮೇಘಾದವ್ರ ಹತ್ರ, ಎಷ್ಟು ಅಡಿ ಡೆಪ್ತ್ ಅಲ್ಲಿ ಇದೆ ಪೈಪ್ ಅನ್ನೋದು ಇರುತ್ತೆ. ಅದಕ್ಕೆ ತಕೊಂಡು ಎಲ್ಲಿ ಬೈಪಾಸ್ ಮಾಡಬೇಕು, ಹೇಗೆ ಮಾಡಬೇಕು ಏನೋ ಅವ್ರಿಗೆ ಗೊತ್ತಿರ್ಬೇಕು ತಾನೆ. ಮತ್ತೆ ಏನು ಸುಮ್ಮನೆ ಮಾಡ್ತಾ ಇದೀವ ಯೋಜನೆಗಳನ್ನ?